ಇಲ್ಲಿ ಕಾಂಗ್ರೆಸ್ ಸೋತರು ಯಾರು ಗೆಲ್ಲುದು? ಬಿಜೆಪಿ ಸೋತರು ಯಾರು ಗೆಲ್ಲುದು? ಕಾಂಗ್ರೆಸ್. ನಾವು ತಂದಿದ್ದೇವೆ CA, ನಾವು ತಂದಿದ್ದೇವೆ NCR, ನಾವು ಹಿಜಾಬಿನ ಇಶ್ಯೂ ನಾವು ಕ್ರಿಯೇಟ್ ಮಾಡಿದ, ಅಥವಾ ಹಲಾಲ್ ಇಶ್ಯೂ ನಾವು ಕ್ರಿಯೇಟ್ ಮಾಡಿದ, ಅಜಾನ್ ಇಶ್ಯೂ ನಾವು ಕ್ರಿಯೇಟ್ ಮಾಡಿದ, ಅಂಗಡಿ ವ್ಯಾಪಾರ ಮಾಡಲಿಕ್ಕೆ ಕೂಡ ನಾವು ಕ್ರಿಯೇಟ್ ಮಾಡಿದ, ಎಲ್ಲವೂ ಕೂಡ ಬಿಜೆಪಿ ಮಾಡಿರುವುದು. ಒನ್ ಇಂಡಿಯಾ ಕನ್ನಡದ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಬಾಲರಾಜ್ ತಂತ್ರಿ. ನಾವು ಇವತ್ತು ಹಿರಿಯ ಕಾಂಗ್ರೆಸ್ ಮುಖಂಡರಾದ ವಿನಯ್ ಕುಮಾರ್ ಸೊರಕೆ ಅವರ ನಿವಾಸದಲ್ಲಿದ್ದೀವಿ. ಚುನಾವಣಾ ವರ್ಷವಾಗಿರೋದ್ರಿಂದ ಕಾಪು ಕ್ಷೇತ್ರದಲ್ಲಿ ಚುನಾವಣಾ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ ಮತ್ತು ರಾಜಕೀಯ ವಿಚಾರದ ಸಂಬಂಧಪಟ್ಟಂತೆ ವಿನಯ್ ಕುಮಾರ್ ಸೊರಕೆ ಅವರ ಜೊತೆ ಮಾತಾಡೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಮೊದಲನೇದಾಗಿ 74ನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಸರ್. ತಮಗೆ ಕೂಡ. ಸರ್, ಈ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಸುಮಾರು ಒಂದು 12,000 ಮತಗಳ ಒಂದು ಹಿನ್ನಡೆಯನ್ನು ಏನು ಅನುಭವಿಸಿದ್ರಿ. 2018ರ ಒಂದು ಪರಿಸ್ಥಿತಿ ಮತ್ತು 2023ರ ಒಂದು ಕಾಪು ವಿಧಾನಸಭಾ ಕ್ಷೇತ್ರದ ಪರಿಸ್ಥಿತಿ ನಿಮ್ಮ ಪ್ರಕಾರ ಯಾವ ರೀತಿ ಇದೆ? 2013ನೇ ಇಸ್ವಿಗೆ ನಾನು ಹಿಂದೆ ಲೋಕಸಭಾ ಸದಸ್ಯನಾಗಿದ್ದೆ. ಅದರ ಹಿಂದೆ 2 ಸಲ ಕಂಟೆಸ್ಟ್ ಮಾಡಿದ್ದೆ ನಾನು ಲೋಕಸಭಾ ಸದಸ್ಯ. ಅದರಲ್ಲಿ ನನಗೆ ಮೆಜಾರಿಟಿ ಇತ್ತು 2 ಸಲ. 2013ರಲ್ಲಿ ಕೂಡ ನಾನು ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ ನನಗೆ 1,800 ವೋಟು ಲೀಡ್ ಬಂತು. ಅದೇ ರೀತಿಯಾಗಿ 2018ರಲ್ಲಿ ನಾವು 5 ವರ್ಷಗಳಲ್ಲಿ ನಮ್ಮ ಸರ್ಕಾರ ಇತ್ತು. ಕಾಪು ಕ್ಷೇತ್ರ ಸ್ವಂತ ಕಾಲಲ್ಲಿ ನಿಲ್ಲಬೇಕು ಅಂಥೇಳಿ ನಾವು ಹಿಂದೆ ಎಲ್ಲ ಉಡುಪಿ ಅಥವಾ ಮುಲ್ಕಿ ಬೇರೆ ಬೇರೆ ಕಡೆ ಡಿಪೆಂಡ್ ಆಗ್ತಾಯಿತ್ತು. ಬ್ರಹ್ಮಾವರ ಇರ್ಬೋದು. ನಾವೇ ಸ್ವತಃ ನಮ್ಮ ಸ್ವಂತ ಕಾಲಲ್ಲಿ ನಿಲ್ಲಬೇಕು ಅಂತೇಳಿ ಅನೇಕ ಸರ್ವತೋಮುಖವಾದಂಥ ಅಭಿವೃದ್ಧಿಗೆ ಚಾಲನೆ ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಆದರೆ ಕಳೆದ 2018ನೇ ಇಸ್ವಿಯ ಚುನಾವಣೆಯಲ್ಲಿ ಅಭಿವೃದ್ಧಿಯ ಮಟ್ಟಿಗೆ ಜನಚಿಂತನೆ ಮಾಡಿಲ್ಲ. ಒಂದು ರೀತಿ ಭಾವನಾತ್ಮಕವಾಗಿ ಬೇರೆ ಬೇರೆ ರೀತಿಯ ನಮ್ಮ ಕ್ಷೇತ್ರದಲ್ಲಿ ನಡೆದಿಲ್ಲ, ಆದರೆ ಬೇರೆ ಕಡೆಯಲ್ಲಿ ನಡೆದಿರುವುದನ್ನು ಜಾಸ್ತಿ ಪ್ರಚಾರ ಕೊಟ್ಟು ಅದರ ಲಾಭ ಪಡೆಯುವಂಥ ಒಂದು ಕೆಲಸ ಕಾರ್ಯ BJP ಪಕ್ಷದಿಂದ ಆಯಿತು. ಅದು ಮಾತ್ರ ಅಲ್ಲದೆ ಮೋದಿಯವರನ್ನು ಕರ್ಕೊಂಡು ಬಂದು ಮೋದಿಯವರಿಗೆ ಓಟ್ ಕೊಡಿ ಅಂತೇಳಿ ಕೇಳಿ, ಮೋದಿ ನಿಜವಾಗಿ ಕೂಡ ಮೋದಿಯವರ ಚುನಾವಣೆ ಅಲ್ಲ. ನಂತರ ಚುನಾವಣೆ ಕಳೆದ ನಂತರ ಗೊತ್ತಾಯಿತು ಮೋದಿಯವರಲ್ಲ, ಇದು ಲಾಲಾಜಿ ಮೆಂಡನ್ ಗೆದ್ದಿರೋದು ಅಂತೇಳಿ. ಹಾಗಾಗಿ ಜನರಿಗೆ ಒಂದು ರೀತಿಯಲ್ಲಿ ಅಪಪ್ರಚಾರನೆ, ಅದು ಕೂಡ ಧಾರ್ಮಿಕವಾಗಿ ಕಮ್ಯುನಲ್ ಆಗಿ ಅಪಪ್ರಚಾರ ಬರುವಂಥ ಸಮಯದಲ್ಲಿ ಅಲ್ಲಿ ಯಾವುದೇ ಡೆವಲಪ್ಮೆಂಟ್ ವರ್ಕ್ಗೆ ಸ್ಥಾನ ಇರುವುದಿಲ್ಲ. ಹಾಗಾಗಿ ಆ ಚುನಾವಣೆಯಲ್ಲಿ ನಮಗೆ ಸೋಲಾಯಿತು. ಸರ್, ಕಳೆದ ಒಂದು 5 ವರ್ಷದಲ್ಲಿ ಹಾಲಿ ಶಾಸಕರಿಂದ ಅಂತಹ ಅಭಿವೃದ್ಧಿ ಕೆಲಸ ಕ್ಷೇತ್ರದಲ್ಲಿ ನಡೆದಿಲ್ಲ ಸರ್? ನೋಡಿ, ಒಬ್ಬ ಶಾಸಕರಿಗೆ ಅವರು 3 ಸಲ ಶಾಸಕರಾದವರು ಒಂದು ವಿಷನ್ ಇರಬೇಕು, ಒಂದು ನೀಲಿ ನಕಾಶೆ ಇರಬೇಕು ಈ ಕ್ಷೇತ್ರವನ್ನು ಯಾವ. ಅದೇ ರೀತಿಯಾಗಿ ಈಗ ನಮ್ಮ ಕ್ಷೇತ್ರದಲ್ಲಿ 1,500 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 1,500ಕ್ಕಿಂತ ಮಿಕ್ಕಿ ಜನಸಂಖ್ಯೆ ಇದ್ದರೆ ಅದು ನಗರ ಪ್ರದೇಶ ಅಂತೇಳಿ ಲೆಕ್ಕ. ಹಾಗಾಗಿ ಇವತ್ತು ನಮ್ಮ ಕಾಪು ಪಡು ಪಂಚಾಯತ್ ಇರ್ಬೋದು, ಹುಳಿಯಾರ್ಗೋಳಿ ಪಂಚಾಯತ್ ಇರ್ಬೋದು, ಅದೇ ರೀತಿಯಾಗಿ ಮಲ್ಲಾರ್ ಪಂಚಾಯತ್ ಇರ್ಬೋದು, ಇವೆಲ್ಲವೂ ಕೂಡ 2,500ಕ್ಕಿಂತ ಮಿಕ್ಕಿದೆ. ಟ್ಯಾಕ್ಸು ಕೂಡ ನಗರದ ಟ್ಯಾಕ್ಸನ್ನೇ ಕಲೆಕ್ಟ್ ಮಾಡ್ತಾಯಿದ್ರು ಅವರು ಪಂಚಾಯತ್ ಇರೋ ಸಮಯದಲ್ಲಿ. ಅದೇ ರೀತಿಯಾಗಿ ಈಗ ವಿದ್ಯುತ್ ಟ್ಯಾಕ್ಸ್ ಇರ್ಬೋದು, ಟೆಲಿಫೋನ್ ಟ್ಯಾಕ್ಸ್ ಇರ್ಬೋದು, ಇವೆಲ್ಲವೂ ಕೂಡ ನಗರ ಪ್ರದೇಶದ ಕಲೆಕ್ಷನ್ ಆಗ್ತಾಯಿತ್ತು. ಒಂದು ಪಂಚಾಯತಿಂದ ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಹೆಚ್ಚಿಗೆ ಅಂತ ಹೇಳಿದರೆ ಒಂದು ಪಂಚಾಯತಿಗೆ 25 ಲಕ್ಷ ಅಥವಾ 50 ಲಕ್ಷ ಒಳಗಡೆ ಬರ್ಬೋದು. ಅಲ್ಲೇ ರಿಕ್ವೈರ್ಮೆಂಟನ್ನು ಫುಲ್ಫಿಲ್ ಮಾಡಬೇಕಾಗಿದ್ರೆ, ಅಲ್ಲೇ ಮೂಲಭೂತವಾದಂಥ ಸೌಲಭ್ಯಗಳನ್ನು ಫುಲ್ಫಿಲ್ ಮಾಡಬೇಕಾಗಿದ್ರೆ ಅನಿವಾರ್ಯವಾಗಿ ನಗರ ಆಗಿ ಆಗಬೇಕು, ಪುರಸಭೆಯ ಅಥವಾ ಪಟ್ಟಣ ಪಂಚಾಯತಿಯಾಗಿ ಆಗಬೇಕು. ಆ ದೃಷ್ಟಿಯಿಂದ ನಾವು ಅದನ್ನು ನಮ್ಮ ಕಾಪು ಕ್ಷೇತ್ರದಲ್ಲಿ ಒಂದೇ ಒಂದು ಪುರಸಭೆ ಇರಲಿಲ್ಲ, ಪಟ್ಟಣ ಪಂಚಾಯತ್ ಇರಲಿಲ್ಲ. ಅದನ್ನು ನಿರ್ಮಾಣ ಮಾಡುವಂಥ ಕೆಲಸ ಕಾರ್ಯ ಮಾಡಬೇಕು. ಸರ್, ಮುಂದಿನ ವಿಧಾನಸಭಾ ಚುನಾವಣೆಗೆ ತಾವು ಟಿಕೆಟ್ಗಾಗಿ ಅರ್ಜಿ ಸಲ್ಲಿಸಿದ್ರಿ? ನಾನು ಅರ್ಜಿ ಸಲ್ಲಿಸಿದ್ದೀನಿ. ಓಕೆ, ಟಿಕೆಟ್ ಸಿಗುವ ಭರವಸೆ ಇದೆ ಸರ್?
ನೋಡಬೇಕು, ಪಾರ್ಟಿ ಡಿಸೈಡ್ ಮಾಡಬೇಕು ಏನು ಅಂತೇಳಿ. ಸರ್, ಕಳೆದ ಬಾರಿ ಕೂಡ ಮತ್ತು ಈ ಬಾರಿ ಕೂಡ SDPI ತಮ್ಮ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದು. ಈಗಾಗಲೇ ಮುಂಬರುವ ಚುನಾವಣೆ ತನ್ನ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದೆ. ಇದು ಎಲ್ಲಾದರೂ ವೋಟ್ ಎಲ್ಲಾದರೂ ಡಿವೈಡ್ ಆಗುವ ಒಂದು ಚಾನ್ಸಸ್ ಇರುತ್ತಾ? ಇಲ್ಲಿ ಕಾಂಗ್ರೆಸ್ ಸೋತರೆ ಯಾರು ಗೆಲ್ಲೋದು? ಬಿ ಜೆ ಪಿ ಸೋತರೆ ಯಾರು ಗೆಲ್ಲೋದು? ಕಾಂಗ್ರೆಸ್. ಹಾಗಿದ್ರೆ ಬೇರೆ ಪಕ್ಷ ಗೆಲ್ಲಲಿಕ್ಕೆ ಅವಕಾಶ ಉಂಟಾ? ನಾವು ತಂದಿದ್ದೇವೆ CA, ನಾವು ತಂದಿದ್ದೇವೆ NCR, ನಾವು ಹಿಜಾಬಿನ ಇಶ್ಯೂ ನಾವು ಕ್ರಿಯೇಟ್ ಮಾಡಿದ್ದ, ಅಥವಾ ಹಲಾಲ್ ಇಶ್ಯೂ ನಾವು ಕ್ರಿಯೇಟ್ ಮಾಡಿದ್ದ, ಅಜಾನ್ ಇಶ್ಯೂ ನಾವು ಕ್ರಿಯೇಟ್ ಮಾಡಿದ್ದ, ಅಂಗಡಿ ವ್ಯಾಪಾರ ಮಾಡಲಿಕ್ಕೆ ಕೊಡೋದನ್ನು ನಾವು ಕ್ರಿಯೇಟ್ ಮಾಡಿದ್ದ. ಎಲ್ಲವೂ ಕೂಡ BJP ಮಾಡಿರುವಂಥದ್ದು. ಈಗ ನಮ್ಮ ಸಾಂಪ್ರದಾಯಿಕ ಓಟು ಅಲ್ಪಸಂಖ್ಯಾತರು, ಅದು ನಮ್ಮಿಂದ ಕೈ ತಪ್ಪಿದರೆ ಯಾರಿಗೆ ಲಾಭ ಆಗ್ತದೆ? BJP ಲಾಭ ಆಗ್ತದೆ. BJPಯವರು ಎಲ್ಲ ರೀತಿಯ ಮನೆಯಲ್ಲಿ ಜನ ತೀರ್ಮಾನ ಮಾಡಬೇಕು. ಅಲ್ಲಿಗೆ ತಾರ್ಕಿಕ ಅಂತ್ಯ ಆಗ್ತದೆ. ಇಲ್ಲಂದರೆ ಏನು ಕರಪ್ಷನ್ನು? ಯಾವುದಾದ್ರೂ ಒಂದು ಕಚೇರಿಗೆ ಹೋಗ್ಲಿಕ್ಕಿದೆನಾ? ಜನಸಾಮಾನ್ಯರಿಗೆ ಬೇಕಾದಂಥ ಒಂದು ಕಾರ್ಯಕ್ರಮ ಇದೆನಾ? ಯಾವುದಾದ್ರೂ ಒಂದು ಕಾರ್ಯಕ್ರಮ ಇದೆಯಾ? ಮಧ್ಯಮ ವರ್ಗದವ್ರಿಗೆ, ಜನಸಾಮಾನ್ಯರವರಿಗೆ ಬೆಲೆ ಏರಿಕೆ ಕಡಿವಾಣ ಮಾಡ್ತೀವಿ ಅಂತೇಳಿ ವಾಗ್ದಾನ ಕೊಟ್ಟು ಅಧಿಕಾರಕ್ಕೆ ಬಂದರಲ್ಲ, ಈಗ ಪಟ್ಟಿ ನೋಡಬೇಕಲ್ಲ, ಯಾವ್ಯಾವಕ್ಕೆ ಎಷ್ಟೆಷ್ಟು ರೇಟು ಅಂತೇಳಿ, ದರ ಎಷ್ಟು ಅಂತೇಳಿ. ವಿಪರೀತವಾದಂಥ ಭ್ರಷ್ಟಾಚಾರ. ಉದ್ಯೋಗ ಏನಾದರೂ ಸೃಷ್ಟಿ ಮಾಡಲಿಕ್ಕೆ ಅವಕಾಶ ಆಯಿತಾ ಇವರಿಂದ, ಆಡಳಿತದಿಂದ? ಎಷ್ಟು ಜನ ಪದವೀಧರರು ಹೇಳಿದ್ರಲ್ಲ 2 ಕೋಟಿ ಉದ್ಯೋಗ ಕೊಡ್ತೇವೆ ಅಂತೇಳಿ. ಈಗ 18 ಕೋಟಿ ಉದ್ಯೋಗ ಕೊಡಬೇಕಾಗಿತ್ತಲ್ಲ, ಏನಾದ್ರು ಕೊಟ್ರ? ಇದ್ದಂಥ ಉದ್ಯೋಗನೇ ಹೋಯ್ತಲ್ಲ ಕೊರೋನಾ ಸಂದರ್ಭದಲ್ಲಿ. ಸರ್, ನಿಮ್ಮ ಪ್ರಕಾರ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆ ಕಾಂಗ್ರೆಸ್ಸಿಗೆ ರಾಜ್ಯದಲ್ಲಿ ಯಾವ ಮಟ್ಟಿಗೆ ಒಂದು ಸಫಲತೆಯನ್ನು ತಂದುಕೊಡಲು ಯಶಸ್ವಿ ಆಗುತ್ತೆ ಅಂತ? ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಕಾರ್ಯಕ್ರಮ ಏನಿದೆ, ಅದು ನಮ್ಮ ಸಂವಿಧಾನಕ್ಕೆ ಬದ್ಧವಾದಂಥ ಕಾರ್ಯಕ್ರಮ. ನಮ್ಮ ಸಂವಿಧಾನದಲ್ಲಿ ಬೇರೆ ಬೇರೆ ಧರ್ಮ, ಬೇರೆ ಬೇರೆ ಜಾತಿ, ಬೇರೆ ಬೇರೆ ಭಾಷೆ, ವಿಭಿನ್ನ ಸಂಸ್ಕೃತಿ ಜನರು ನಾವೆಲ್ಲ ಸಮಾನರಾಗಿ ಮುಂದೆ ಹೋಗುವಂಥ ಅವಕಾಶ. ಇವತ್ತು ಬೆಲೆ ಏರಿಕೆ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ, ಅದೇ ರೀತಿಯಲ್ಲಿ ಇವತ್ತು ಉದ್ಯೋಗದ ಬಗ್ಗೆ, ಇವೆಲ್ಲವೂ ಕೂಡ ಎಲ್ಲ ಅವರಿಗೆ ನೇರವಾಗಿ ಜನರೇ ಬಂದು ಹೇಳುವಂಥದ್ದು. ಜನರ ಧ್ವನಿ ಏನುಂಟು ಅದಕ್ಕೆ ಅನುಗುಣವಾಗಿ ಭಾರತ್ ಜೋಡೋ ಕಾರ್ಯಕ್ರಮ ನಡೀತದೆ. ಓಕೆ ಸರ್, ಈಗ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಆದಿಯಾಗಿ ಎಲ್ಲರೂ ರಾಜ್ಯ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರು ಹೋಗ್ತಿರುವಂಥ ಒಂದು ರ್ಯಾಲಿಗಳಲ್ಲಿ, ಅಂದರೆ ಯಾತ್ರೆಗಳಲ್ಲಿ ಜನರ ಸ್ಪಂದನೆ ಒಂದು ಯಾವ ರೀತಿ? ನೀವೇ ನೋಡಿದ್ರಲ್ಲ ಉಡುಪಿಯಲ್ಲಿ, ಮೊನ್ನೆ ಉಡುಪಿಯಲ್ಲಿ ಯಾವ ರೀತಿ ಸ್ಪಂದನ ಇತ್ತು, ಮಂಗಳೂರಲ್ಲಿ ಯಾವ ಸ್ಪಂದನ, ಚಿಕ್ಕಮಗಳೂರಲ್ಲಿ ಯಾವ ಸ್ಪಂದನ ಇತ್ತು, ಇಡೀ ರಾಜ್ಯದಲ್ಲಿ ಯಾವ ರೀತಿ ಸ್ಪಂದನ ಇದೆ. ಜನ ರೊಚ್ಚಿಗೆದ್ದಿದ್ದಾರೆ. ಮಾಧ್ಯಮ ಪತ್ರಿಕೆಯಲ್ಲಿ ಅಷ್ಟೊಂದು ಬಿಂಬಿಸ್ತಾ ಇಲ್ಲ ಅಷ್ಟೇ, ಆ ರೀತಿ ಇದೆ ವಾತಾವರಣ. ಈಗ ದಕ್ಷಿಣ ಕನ್ನಡ, ಉಡುಪಿ ಆದಿಯಾಗಿ ಈ ಕರಾವಳಿ ಭಾಗದಲ್ಲಿ ಮುಂದಿನ ಒಂದು ಕಾರ್ಯಕ್ರಮ ಯಾವ ರೀತಿ ಹಮ್ಮಿಕೊಳ್ತಾ ಇದ್ದಾರೆ ಕಾಂಗ್ರೆಸ್ನವರು? ಅಲ್ಲ, ಈಗ ನಮ್ಮದು ಜನಧ್ವನಿ ಕಾರ್ಯಕ್ರಮ ಆಗಿದೆ. ನಾವು ಇವತ್ತು ಸರಿಸಮಾನವಾಗಿ BJPಯ ಪೇಜ್ ಪ್ರಮುಖಿಗೆ ಕೌಂಟ್ರಾಗಿ ನಾವು ಕೂಡ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅನ್ನೋಂಥ ರೀತಿಯಲ್ಲಿ ಅದಕ್ಕೆ ಬೇಕಾದ ತಯಾರಿ ಮಾಡ್ತಾಯಿದ್ದೀವಿ. ನಮ್ಮದು ಪ್ರಜಾಧ್ವನಿ ಕಾರ್ಯಕ್ರಮ ಜಿಲ್ಲಾ ಕೇಂದ್ರದಲ್ಲಿ ಆಗಿದೆ ಮೊನ್ನೆ. ನೆಕ್ಸ್ಟ್ ಪ್ರೋಗ್ರಾಮು ನಮ್ಮದು ಈಚ್ ಕರಾವಳಿ ಯಾತ್ರೆ ಅಂಥೇಳಿ ನಾವು ಪ್ರತಿಯೊಂದು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೂಡ ವಾಹನ ಮುಖಾಂತರ ಜಾಥಾ ಮಾಡಿ ಒಂದೊಂದು ಸಭೆ ಮಾಡುವಂಥ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾಯಿದ್ದೀವಿ. ಇವತ್ತು ಸಾಧಾರಣ ದಕ್ಷಿಣ ಕನ್ನಡ ಜಿಲ್ಲೆ, ಕೊಡಗು, ಉಡುಪಿ, ಉತ್ತರ ಕನ್ನಡ ಜಿಲ್ಲೆ, ಚಿಕ್ಕಮಗಳೂರು, ಇಷ್ಟು ಜಿಲ್ಲೆಗಳಲ್ಲಿ ನಾವು ಸಾಧಾರಣ 200ಕ್ಕಿಂತ ಮಿಕ್ಕಿ ಇವತ್ತು ಈ ಯಾತ್ರೆಯ ಮುಖಾಂತರ ಪ್ರತಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಕೂಡ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತೇಳಿ ನಿನ್ನೆ ಸುರ್ಜಿವಾಲಾ ಅವರು, ನಮ್ಮ ಪ್ರಧಾನ ಕಾರ್ಯದರ್ಶಿಯವರು ನಿರ್ದೇಶನ ನೀಡಿದ್ದಾರೆ. ಅದೇ ರೀತಿಯಾಗಿ ಇನ್ನು ಮುಂದಕ್ಕೆ ಇದಾದ ನಂತರ ಒಂದು ರೌಂಡು ನಮ್ಮ ರಾಜ್ಯದ ನಾಯಕರುಗಳು ಭೇಟಿ ಕೊಡಲಿಕ್ಕಿದ್ದಾರೆ ಈ ಕ್ಷೇತ್ರಕ್ಕೆ. ಮೊನ್ನೆ ಉಡುಪಿ ಆಗಿದೆ, ನೆಕ್ಸ್ಟ್ ಕಾಪು ಇರ್ಬೋದು, ಅದೇ ರೀತಿಯಲ್ಲಿ
ಇವತ್ತು ಕುಂದಾಪುರ ಇರ್ಬೋದು, ಬೈಂದೂರು ಇರ್ಬೋದು, ಕಾರ್ಕಳ ಇರ್ಬೋದು, ಅಲ್ಲಿ ಕೂಡ ಇಂಥದ್ದೇ ಪ್ರಜಾಧ್ವನಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ವಿ. ಮತ್ತು ಇವತ್ತು ನಮ್ಮ 30ನೇ ತಾರೀಕಿಗೆ ಶ್ರೀಯುತ ರಾಹುಲ್ ಗಾಂಧಿಯವರು ಇವತ್ತು ಶ್ರೀನಗರದಲ್ಲಿ ಪಾದಯಾತ್ರೆಯನ್ನು ಮುಗಿಸಿ ಅಲ್ಲಿ ಬಾವುಟ ಹಾರಿಸಿದ ನಂತರ ಪ್ರತಿ ಮನೆಗೆ ಹಾಸ್ಯ ಕಾರ್ಯಕ್ರಮ ಅಂತೇಳಿ ಪ್ರತಿ ಮನೆಗೆ ಅದನ್ನು ಸ್ಪ್ರೆಡ್ ಮಾಡುವಂಥದ್ದು, ಮನೆಗೆ ಹೋಗಿ ಮಾಡುವಂಥದ್ದು, ಪ್ರಚುರಪಡಿಸುವಂಥ ಕೆಲಸಕಾರ ಮಾಡ್ತೀವಿ. ಸರ್, ಕೊನೆಯದಾಗಿ ನಮ್ಮ ಒಂದು ವಾಹಿನಿಯ ಮೂಲಕ ಕಾಪು ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ತಾವೇನು ಹೇಳಕ್ಕೆ ಬಯಸ್ತೀವಿ? ಮತದಾರರು ಕಳೆದ ಚುನಾವಣೆಯಲ್ಲಿ ನಾವು 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ 168 ಭರವಸೆಗಳನ್ನು ಕೊಟ್ಟಿತ್ತು. ಆ 168 ಕೂಡ ಪೂರ್ತಿ ಮಾಡಿ ಇನ್ನೂ 20 ನಾವು ಹೆಚ್ಚಿಗೆ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ಕೊಟ್ಟಿದ್ದೇವೆ. ಈ 5 ವರ್ಷಗಳಲ್ಲಿ ಇವತ್ತು BJP ಪಕ್ಷ 600 ವಿಚಾರಗಳನ್ನು ಪ್ರಣಾಳಿಕೆಯಲ್ಲಿ ಪ್ರಸ್ತಾಪ ಮಾಡಿತ್ತು. 10% ಕೂಡ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವರಿಂದ ಕೊಟ್ಟಂಥ ಭರವಸೆಯನ್ನೇ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತು ಕೊರೋನಾ ಬಂತು, ನೆರೆ ಬಂತು, ಬೇರೆ ಬೇರೆ ಆಪತ್ತು ಬರುವಂಥ ಸಮಯದಲ್ಲಿ ಸರ್ಕಾರ ಜನಸಾಮಾನ್ಯರ ಮಧ್ಯಮ ವರ್ಗದವರ ಆಶ್ರಯಕ್ಕೆ ಬರಬೇಕು ಅಂತ ಯಾವುದೇ ಕಾರ್ಯಕ್ರಮ ಕೂಡ ನಡೆದಿಲ್ಲ. ಇವತ್ತು ಆ ಸಂದರ್ಭದಲ್ಲಿ ಭ್ರಷ್ಟಾಚಾರನೇ ಆಯ್ತೇ ವಿನಃ ಯಾವುದೇ ಜನರ ಕಷ್ಟದಲ್ಲಿ ಭಾಗಿಯಾಗುವಂಥ ಕೆಲಸ ಮಾಡಿಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ಯಾಕೇಜ್ ಕೊಟ್ಟಿದ್ದಾರೆ. ಕೇರಳ ರಾಜ್ಯದಲ್ಲಿ 40,000 ಕೋಟಿ ರೂಪಾಯಿ ಪ್ಯಾಕೇಜ್ ಕೊಟ್ಟಿದ್ದಾರೆ. ನಾವು ಟ್ಯಾಕ್ಸ್ ಕಟ್ಟುವುದಿಲ್ಲ, ನಾವು ಟ್ಯಾಕ್ಸ್ ಕಟ್ತೇವೆ. ಇವತ್ತು ಆ ರೀತಿಯಲ್ಲಿ ಜನರ ಸಂಕಷ್ಟಕ್ಕೆ ಈ ಸರ್ಕಾರ ಇಲ್ಲ. ಮತ್ತು ಸಾಲ ತೆಗಿತಾ ಇದ್ದಾರೆ. 3 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ ಕಳೆದ 5 ವರ್ಷದಲ್ಲಿ. 70 ವರ್ಷದಲ್ಲಿ ಇದ್ದದ್ದು 2,32,000 ಕೋಟಿ. ಈಗ 5,34,000 ಕೋಟಿ ಸಾಲ ಮಾಡಿದ್ದಾರೆ. ಇವತ್ತು 3 ಲಕ್ಷ ಕೋಟಿ ಸಾಲ ನಮ್ಮ ಕರ್ನಾಟಕ ರಾಜ್ಯದ ಪ್ರಜೆಗಳ ತಲೆ ಮೇಲೆ ಬಿದ್ದಿದೆ. ಮತ್ತು ಅದರಲ್ಲಿ ಸಾಲ ತೆಗೆಯುವುದು, ಅದರಲ್ಲಿ 40% ಲಂಚ ಹೊಡೆಯುವುದು, ಈ ರೀತಿಯ ಪ್ರವೃತ್ತಿ. ಇವತ್ತು ಭ್ರಷ್ಟಾಚಾರ ಅನ್ನೋದನ್ನು ನಾವು ಹೇಳಿರುವಂಥದ್ದಲ್ಲ. ಗುತ್ತಿಗೆದಾರರ ಅಸೋಸಿಯೇಷನ್ನ ಅಧ್ಯಕ್ಷರೇ ಪತ್ರ ಬರೆದಿದ್ದಾರೆ ಪ್ರಧಾನಮಂತ್ರಿಯವರಿಗೆ, ನಾವು ಹೇಳಿರುವಂಥದ್ದಲ್ಲ. ಅದೇ ರೀತಿಯಾಗಿ ಇವತ್ತು ಬೆಲೆ ಏರಿಕೆ, ನಮ್ಮ BJPಯವರು 360 ರೂಪಾಯಿ ಗ್ಯಾಸಿಗಿದ್ದು 365 ಆಗುವಾಗ ಹೊರಲಾಡ್ತಾಯಿದ್ರು ಮಾರ್ಗದಲ್ಲಿ, ಎಲ್ಲ ಸರ್ಕಲ್ಗಳಲ್ಲಿ. ಇವತ್ತು ಎಷ್ಟು ರೇಟು? 400 ರೂಪಾಯಿ ಇವತ್ತು ಗ್ಯಾಸಿಗಿರುವಾಗ ಸಬ್ಸಿಡಿ ಕೊಡ್ತಾಯಿತ್ತು. ನಾವು 150-200 ರೂಪಾಯಿ ಸಬ್ಸಿಡಿ ಕೊಡ್ತಾಯಿತ್ತು. ಸಬ್ಸಿಡಿ ಎಲ್ಲ ಹೋಗಿದೆ, ತೆಗೆದಿದ್ದಾರೆ. ಈಗ 1,150 ರೂಪಾಯಿ ಆಗಿದೆ. 3 ಗ್ಯಾಸ್ ಪಡಿಬೋದಿತ್ತು UPA ಸರ್ಕಾರ ಇರುವಾಗ. ಪಟ್ಟಿ ಕೊಟ್ಟಿದ್ದರು. ಅಕ್ಕಿಗೆ UPA ಸರ್ಕಾರದಲ್ಲಿ ಅಕ್ಕಿಗೆ ರೇಟ್ ಜಾಸ್ತಿ ಆಯಿತು, ಮೆಣಸಿಗೆ ರೇಟ್ ಜಾಸ್ತಿ ಆಯಿತು, ಎಣ್ಣೆಗೆ ರೇಟ್ ಜಾಸ್ತಿ ಆಯಿತು, ಈರುಳ್ಳಿಗೆ ರೇಟ್ ಜಾಸ್ತಿ ಆಯಿತು, ಬೇರೆ ಬೇರೆ ರೀತಿಯಲ್ಲಿ. ಈಗ ಆ ಪಟ್ಟಿ ನೋಡಬೇಕಲ್ಲ. ಇವತ್ತು 160 ರೂಪಾಯಿ ಇದ್ದಂಥ ಮೆಣಸಿಗೆ 550 ರೂಪಾಯಿ, 60 ರೂಪಾಯಿ ಇದ್ದಂಥ ಎಣ್ಣೆಗೆ ಇವತ್ತು 160 ರೂಪಾಯಿ, 28 ರೂಪಾಯಿ ಇದ್ದಂಥ ಅಕ್ಕಿಗೆ 48 ರೂಪಾಯಿ. ಎಲ್ಲ ಹಂತದಲ್ಲಿ ಕೂಡ ಬೆಲೆ ವಿಪರೀತವಂತ ಬೆಲೆ ಏರಿಕೆ. ಒಂದು ಕಡೆಯಲ್ಲಿ ಈ ಕೊರೋನಾ ಬಂದು, ಈ ಆಪತ್ತು ಎಲ್ಲ ಬಂದು ಆದಾಯನೇ ಇಲ್ಲ. ಆದಾಯ ಇಲ್ಲದಂಥ ಸಮಯದಲ್ಲಿ ಪುನಃ GST ಹಾಕ್ತಾರೆ. ಅಕ್ಕಿಗೆ GST ಹಾಕ್ತಾರೆ, ಹಾಲಿಗೆ GST ಹಾಕ್ತಾರೆ, ಮೊಸರಿಗೆ GST ಹಾಕ್ತಾರೆ. ಜನಸಾಮಾನ್ಯರು ತಗೊಳ್ಳುವಂಥ ಪ್ರತಿ ವಸ್ತಿಗೂ ಕೂಡ GST. ಯಾಕೆ ಇವರಿಗೆಲ್ಲ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳಿಗೆ ಯಾಕೆ ಸಾಲ ಮನ್ನಾ ಮಾಡಬೇಕು? ಎಲ್ಲ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳಿಗೆ ಲಕ್ಷಾಂತರ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದಾರಲ್ಲ, ಯಾಕೆ ಮಾಡಬೇಕು? ಬಡವರಿಗೆ ಇದ್ದಂಥ ಸಬ್ಸಿಡಿ ತೆಗಿತೀರಿ. ಇವತ್ತು ದೊಡ್ಡ ದೊಡ್ಡ ಬಂಡವಾಳಶಾಹಿಗಳಿಗೆ ಇವತ್ತು ಅವರಿಗೆ ಈಗ ಅದಾನಿ 9,990 ಕೋಟಿ ರೂಪಾಯಿಯ ಬ್ಯಾಂಕ್ರಪ್ಟ್ ಆಗಿ ಏನೇನಾಗಿತ್ತು. ಈಗ 10 ಲಕ್ಷ ಕೋಟಿ ರೂಪಾಯಿ ಧನಿಕ, ವಿಶ್ವದಲ್ಲಿ 3ನೇ ಸ್ಥಾನ. ಎಲ್ಲಿಂದ ಬಂತದ್ದು? ಈ ರೀತಿಯಲ್ಲಿ ಬಡವರನ್ನು ಇನ್ನಷ್ಟು ಬಡವರು ಮಾಡುವಂಥದ್ದು, ಮಧ್ಯಮ ವರ್ಗದವರು ಕೂಡ ಬಡವರು ಮಾಡುವಂಥದ್ದು.
ಶ್ರೀಮಂತರನ್ನ ಇನ್ನಷ್ಟು ಶ್ರೀಮಂತ ಮಾಡುವಂಥ ಕೆಲಸ ಕಾರ್ಯ ಈ ಸರ್ಕಾರ ಮಾಡ್ತಾ ಇದೆ. ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಏನೊಂದು ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ನೋಡಿ, ಹೆಜ್ಮಾಡಿ ಇದು ಬಂದರು, ನಮ್ಮ ಸರ್ಕಾರ ಬಂದಂಥ ಪ್ರಥಮ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದರು ಹೆಜ್ಮಾಡಿ ಬಂದರು ಅಂತ. ಇವತ್ತು ಅದೆಲ್ಲ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಮತ್ತು ಇದೆಲ್ಲ ಪ್ರಪೋಸಲ್ ಕಳಿಸುವಾಗ UPA ಸರ್ಕಾರ ಇತ್ತು. UPA ಸರ್ಕಾರ 70% UPA ಸರ್ಕಾರ ಕೊಡ್ತಾ ಇತ್ತು, ಸೆಂಟ್ರಲ್ ಗೌರ್ಮೆಂಟ್ 30% ಸ್ಟೇಟ್ ಗೌರ್ಮೆಂಟ್. ಅಲ್ಲಿಗೆ ನಮ್ಮ ಸರ್ಕಾರ ಹೋಗಿ ಇವತ್ತು NDA ಸರ್ಕಾರ ಬಂತು, ಮೋದಿಯವರ ಸರ್ಕಾರ ಬಂತು. ಅಲ್ಲಿಗೆ ನಾವು ಪ್ರಸ್ತಾಪ ಕಳಿಸಿದ್ರೆ ರಿಜೆಕ್ಟ್ ಮಾಡಿ ಕಳಿಸಿದರು. ನಾವು ಬರೀ 40% ಮಾತ್ರ ಕೊಡೋದು, 60% ಸ್ಟೇಟ್ನವರು ಹಾಕಬೇಕು ಅಂತೇಳಿ. ನಂತರ ಪುನಃ ಇದು ಮಾಡಿಕೊಂಡು ಒತ್ತಾಯ ತಂದು 50% ಸೆಂಟ್ರಲ್ ಗೌರ್ಮೆಂಟ್, 50% ನಾವು ಹಾಕಬೇಕು ಅಂತೇಳಿ ಪ್ರಸ್ತಾಪ ಮಾಡಿ ಕಳಿಸಿ ಮಂಜೂರಾತಿಯಾಗಿ ಇವತ್ತು ಹಣ ಕೂಡ ಬಿಡುಗಡೆ ಆಗಿತ್ತು. ಸೆಂಟ್ರಲ್ ಗೌರ್ಮೆಂಟಿಂದ ಕೂಡ ಸ್ವಲ್ಪ ಹಣ ಬಿಡುಗಡೆ ಆಗಿತ್ತು. ಅದು ಅನುಷ್ಠಾನಕ್ಕೆ ಸಮ್ಮಿಶ್ರ ಸರ್ಕಾರದಲ್ಲೇ ಕ್ಲಿಯರ್ ಆಗಿದೆ. ಇವರು ಬಂದು ಶಿಲಾನ್ಯಾಸ ಮಾಡಿದ್ದು ಬಿಟ್ಟರೆ ಮಾಡಿ ಆ ಯೋಜನೆ ಈಗ ಅಲ್ಲಿ ಒಂದು ಲೋಡಿಗೆ ಇಷ್ಟೊಂದು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅರ್ಥ ಅಲ್ಲಿ ಕಲ್ಲು ಹಾಕ್ತಾರಲ್ಲ, ಒಂದು ಲೋಡಿಗೆ ಇಷ್ಟೊಂದು, ಅದು ಬಿಟ್ಟರೆ ಬೇರೆ ಯಾವುದು ಕೂಡ ಅದರಲ್ಲಿ ಅವರ ಹಸ್ತಕ್ಷೇಪ ಇಲ್ಲ. ನಂತರ ಇಲ್ಲಿ ಮಿನಿ ವಿಧಾನಸೌಧ ನಾನು ಶಾಸಕನಾಗಿರುವಾಗಲೇ ಪ್ಲ್ಯಾನ್ ಮಾಡಿಸಿ ಅದಕ್ಕೆ ಸಮ್ಮಿಶ್ರ ಸರ್ಕಾರ ಇರುವಾಗ ನಾನೇ ದೇಶಪಾಂಡೆ ಅವ್ರ ಹತ್ರ ತಗೊಂಡೋಗಿ ಪ್ರಸ್ತಾಪ ಹೋಗಿ ಮಂಜೂರಾತಿ ಮಾಡಿಸ್ಕೊಟ್ಟೆ. ಆವಾಗಲೇ ಸ್ಯಾಂಕ್ಷನ್ ಆಗಿದೆ, ಟೆಂಡರ್ ಕೂಡ ಆಗಿತ್ತು. ಈಗ ಅದರ ಕೆಲಸ ಪೂರ್ತಿ ಆಗ್ತದೆ ಅಷ್ಟೇ. ನಮಗೆ ನಾನು ಇಲ್ಲಿಗೆ ರಿಜಿಸ್ಟರ್ ಆಫೀಸ್, ಸಬ್ ರಿಜಿಸ್ಟರ್ ಆಫೀಸ್ ಸ್ಯಾಂಕ್ಷನ್ ಮಾಡಿಸಿದೆ, ಅದು ಈಗ ಅನುಷ್ಠಾನ ಆಗಿದೆ. ನಂತರ ಎಷ್ಟೋ ಸಮ್ಮಿಶ್ರ ಸರ್ಕಾರ ಇರುವಾಗ ಎಷ್ಟೋ ಸಡಕಿನ ರಸ್ತೆಗಳನ್ನು 25 ಕೋಟಿ ರೂಪಾಯಿ ಸಡಕಿನ ರಸ್ತೆ ನಾನು ಮಂಜೂರಾತಿ ತಗೊಂಡು ಬಂದಿರೋದು. ನಾವೆಲ್ಲ PWDಯಲ್ಲಿ ಮತ್ತೊಂದು ಇಲ್ಲಲ್ಲಿ ಎಲ್ಲ ನಾವು ಕಳಿಸಿದಂಥ ಪ್ರಸ್ತಾಪಗಳೇ ಎಲ್ಲ ಈಗ ಕೆಲವು ಕಡೆ ಆಗ್ತಾಯಿದೆ. ಒಂದೇ ಏನು ಅಂತೇಳಿದರೆ ನಮ್ಮ ಬೋರ್ಡನ್ನೆಲ್ಲ ತೆಗಿತಾ ಇದ್ದಾರೆ. ಈ ಅಲ್ಲಲ್ಲಿ ಈಗ 50,000 ರೂಪಾಯಿ ಕೆಲಸ ಮಾಡಿದರೆ ಒಂದು ಬೋರ್ಡ್ ಹಾಕ್ತಾರೆ. ನಾವು ಬೋರ್ಡ್ ಹಾಕ್ಲಿಕ್ಕೋಸ್ಕರ ಮಾಡಿರುವಂಥ ಕೆಲಸನೇ ಅಲ್ಲ. ಜನರಿಗೆ ಗೊತ್ತಿದೆ ನಾವು ಏನು ಕೆಲಸ ಮಾಡಿದ್ದೇವೆ, ಈಗಿನ ಶಾಸಕರು ಏನು ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಜನರಿಗೆ ಗೊತ್ತಿದೆ. ನಾವು ಇಲ್ಲೆಲ್ಲ ನನ್ನ ಟೈಮ್ನಲ್ಲಿ 15 ದೇವಸ್ಥಾನದ ಜೀರ್ಣೋದ್ಧಾರ ಆಯಿತು. ಆ ಜೀರ್ಣೋದ್ಧಾರ ಆಗುವಂಥ ಸಂದರ್ಭದಲ್ಲಿ ನಾವು ಇವತ್ತು ಎಷ್ಟೋ ಕೋಟ್ಯಾಂತರ ರೂಪಾಯಿ ತಂದಿದ್ದೇವೆ ದೇವಸ್ಥಾನದ ಕೆಲಸ ಕಾರ್ಯಕ್ಕೋಸ್ಕರ. ಇವರು ಹೇಳಿ ನಮ್ಮ ಇವತ್ತು ಉಚ್ಚಿಲದಲ್ಲಿ ಇಲ್ಲಿ ಕಾಪಿನಲ್ಲಿ ದೇವಸ್ಥಾನ ಆಗ್ತಾಯಿದೆ, ಮಾರಿಯಮ್ಮನ ದೇವಸ್ಥಾನ 25 ಕೋಟಿ ರೂಪಾಯಿದು. ಸರ್ಕಾರದಿಂದ 5 ಪೈಸೆ ಕೊಟ್ಟಿದ್ದು ಹೇಳಿ ನೋಡೋಣ. ಸರ್ಕಾರದಿಂದ 5 ಅಥವಾ ಇಂಥ ಕಡೆಯಲ್ಲಿ ಇಷ್ಟು ಕೊಡಿಸಿದೆ ಅಂತ ಹೇಳಿ ನೋಡೋಣ. ಇವರು ದೇವರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ಇವತ್ತು ಹಿಂದುತ್ವದ ಹೆಸರಲ್ಲಿ ಆಯ್ಕೆಯಾಗಿ ಬರುವವರಲ್ಲ. ಹೇಳಿ ಅವರು ನಾವೆಷ್ಟು ಎಲ್ಲಿಯಾದರೂ ಬರಲಿ ಅವರು ನಾವೆಷ್ಟು ಕೆಲಸ ಮಾಡಿದ್ದೇವೆ ಧಾರ್ಮಿಕ ವಿಚಾರದಲ್ಲಿ. ಎಲ್ಲ ಧರ್ಮದವ್ರಿಗೆ ಕೂಡ ಮಾಡಿದ್ದೇವೆ. ಕ್ರೈಸ್ತ ಧರ್ಮದವ್ರಿಗೆ ಕೊಡಿಸಿದ್ದೇವೆ, ಮುಸ್ಲಿಂ ಧರ್ಮದವ್ರಿಗೆ ಕೂಡ ಕೊಡಿಸಿದ್ದೇವೆ. ಎಲ್ಲ ಧರ್ಮದವ್ರಿಗೆ ಕೂಡ ನಾವು ಎಲ್ಲ ಧರ್ಮಕ್ಕೂ ಕೂಡ ನಾವು ಸಹಕಾರವನ್ನು ಕೊಟ್ಟಿದ್ದೇವೆ. ನಾವು 5 ವರ್ಷದಲ್ಲಿ ಮಾಡಿದಂಥ ಕೆಲಸ ಇವರು 15 ವರ್ಷ ಶಾಸಕರಾಗಿದ್ರಲ್ಲ. ಚರ್ಚೆ ಮಾಡೋಣ, ಬರಲಿ ನೋಡೋಣ, ನಾವು ಒಂದು ವೇದಿಕೆ ಬರಲಿ, ಚರ್ಚೆ ಮಾಡೋಣ. ಇದು ಬರೇ ಶಾಸಕರ ಫೇಲಿಯರ್ ಅಂತ ನಾನು ಹೇಳುವುದಿಲ್ಲ, ಇಡೀ ಪಕ್ಷದ ಫೇಲಿಯರ್. BJP ಪಕ್ಷದ ಫೇಲಿಯರ್ ಅದು. ಬರೇ ಭಾವನಾತ್ಮಕವಾಗಿ ಎಲ್ಲಿ ಹೋಗಿದ್ರು. ಕೊರೋನಾ ಬಂದಾಗ ಒಬ್ಬರು ಇರಲಿಲ್ಲ, ಇವರೆಲ್ಲ ಮುಖಂಡರಲ್ಲ. ಯಾಕೆ ಕೊರೋನಾ ಬಂದಾಗ ಎಲ್ಲ ಸಹಾಯ ಮಾಡ್ಬೋದಿತ್ತಲ್ಲ ಬಡವರಿಗೆಲ್ಲ. ವೀಕ್ಷಕರೇ, ಇದಿಷ್ಟು ವಿನಯ್ ಕುಮಾರ್ ಸೊರಕೆ ಅವರು ಸಂದರ್ಶನಲಾಡಿದಂಥ ಮಾತು ಮತ್ತು ಅವರ ಅತಿಥಿ ಜೊತೆ ಮತ್ತೆ ಬರ್ತೀವಿ. ಎಲ್ರಿಗೂ ನಮಸ್ಕಾರ ಸರ್. ನಮಸ್ಕಾರ.